18/4/1336 ದಕ್ಷಿಣ ಭಾರತದಲ್ಲಿ ಧರ್ಮ ದಿಕ್ಕೆಟ್ಟಾಗ ಹಿಂದೂಗಳೆಲ್ಲ ನಿರಾಶ್ರಿತರಾದಾಗ ದಕ್ಷಿಣ ಭಾರತದಲ್ಲಿ ಒಂದು ಭವ್ಯವಾದ ಧೈರ್ಯವಂತ ಸಂಸ್ಕೃತಿವಂತ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂಥ ಬೇಡರ ಕುಲದ ಈ ಅಕ್ಕಬುಕ್ಕ ನಾಯಕರಿದ್ರಲ್ಲ, ಇವತ್ತು ನಾವೆಲ್ಲ ಖುಷಿ ಪಡುವಂಥ ವಿಚಾರ ಏನಂದರೆ ದಕ್ಷಿಣ ಭಾರತದಲ್ಲಿ ಒಂದು ಭವ್ಯವಾದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥ ದಿನ ಅಂತೇಳಿ ನಾವಿವತ್ತು ನಮ್ಮ ಮಾನವಿ ವಾಲ್ಮೀಕಿ ವೃತ್ತದಲ್ಲಿ ಒಂದು ಪ್ರತಿಷ್ಠಾಪನಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಬಂಧುಗಳೇ. ಹಾಗಾಗಿ ಇವತ್ತು ವಿಶೇಷವಾಗಿ ಹೇಳಬೇಕಂದ್ರೆ ದಕ್ಷಿಣ ಭಾರತದಲ್ಲಿ ಸುಮಾರು ಸಂಸ್ಥಾನಗಳೆಲ್ಲ ದೆಹಲಿ ಸುಲ್ತಾನರ ಒಂದು ದಬ್ಬಾಳಿಕೆಯಿಂದ ನಶಿಸಿ ಹೋಗಿ ಎಂತೆಂಥ ಸಾಮ್ರಾಜ್ಯಗಳು ನಶಿಸಿ ಹೋದಾಗ ಕೇವಲ 5,000 ಸೈನ್ಯ ಹೊಂದಿರತಕ್ಕಂಥ ಕುಮ್ಮಟ ದುರ್ಗ ಅನ್ನುವಂಥ ಮತ್ತು ಕಂಪಿಲೆ ರಾಯನ ಒಂದು ಸಂಸ್ಥಾನ 5,000 ಸೈನ್ಯವನ್ನು ಹೊಂದಿದಂಥ ಸಂಸ್ಥಾನ 10 ಲಕ್ಷ ಸೈನ್ಯ ಹೊಂದಿರತಕ್ಕಂಥ ದೆಹಲಿ ಸುಲ್ತಾನನ ಒಂದು ಪಡೆಯನ್ನು ಎದುರಾಕೊಂಡು ದಕ್ಷಿಣ ಭಾರತದಲ್ಲಿ ಒಂದು ಭವ್ಯವಾದ ಸಾಮ್ರಾಜ್ಯವನ್ನು ಕೀರ್ತಿ ತಂದುಕೊಟ್ಟಂಥ ಕುಲ ಯಾವುದಿದ್ರೆ ಅದು ಬೇಡ ಜನಾಂಗ ಅಂತ ನಾವಿವತ್ತು ಸಂತೋಷ ಪಡುವಂಥ ವಿಚಾರ. ನಾವು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದವರು ಇದು ಸಂವಿಧಾನ ಬರೋದಕ್ಕಿಂತ ಮುಂಚೆ ರಾಜರು ಎಲ್ಲಿ ಹುಟ್ಟುತ್ತಿದ್ರಂದರೆ ರಾಜವಂಶಸ್ಥರ ಕುಲದಲ್ಲಿ ಹುಟ್ಟುತ್ತಿದ್ದರೆ ವಿನಃ ಬೇರೆ ಯಾರೋ ಬೇರೆ ಪಕ್ಕದಲ್ಲಿ ದನಾಮೇಶವರು ಇವರು ಬಂದು ಸಾಮ್ರಾಜ್ಯಕ್ಕೆ ರಾಜರಾಗುವಂಥ ಪದ್ಧತಿ ಇದ್ದಿದ್ದಿಲ್ಲ ಕೆಲವು. ಹಂಗಾಗಿ ಗಂಡುಗಲಿ ಕುಮಾರರಾಮನ ಸೋದರ ಅಳಿಯಂದ್ರಾಗಿರ್ತಕ್ಕಂಥ ಹಕ್ಕಬುಕ್ಕರು ಇವರ ಇತಿಹಾಸ ಹೇಳಬೇಕಂದ್ರೆ ಇವರ ಮುತ್ತಾತ ಮುಮ್ಮಡಿ ಸಿಂಗನಾಯಕನ ಮಗ ಕಂಪಿಲರಾಯನ ಮಗ ಗಂಡುಗಲಿ ಕುಮಾರರಾಮ ಮತ್ತು ಮಾರಮ್ಮ ಸಿಂಗಮ್ಮ ಅಂತೇಳಿ ಮಾರಮ್ಮನ ಕುರುಗೋಡು ಸಂಸ್ಥಾನದ ಸಂಗಮನಿಗೆ ಕೊಟ್ಟು ಮದುವೆ ಮಾಡ್ತಾರ. ಸಂಗಮನಿಗೆ ಕೊಟ್ಟು ಮದುವೆ ಮಾಡಿದ ಮೇಲೆ ಕುಮಾರರಾಮನಿಗೆ ಭಾವ ಆಗ್ತಾನೆ. ಅಲ್ಲಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರಂದ್ರೆ ಭಾವ ಸಂಗಮನ ಮಕ್ಕಳು ಹಕ್ಕಬುಕ್ಕರ ಅಂತೇಳಿ ಸುಮಾರು 26 ಇತಿಹಾಸಕಾರರು ಭಾರತ ದೇಶಕ್ಕೆ ಬಂದಿರತಕ್ಕಂಥ ಎಲ್ಲ ಇತಿಹಾಸಕಾರರು ಬರೆದಿರೋ ಹಾಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರಂತ ಕೇಳಿದ್ರೆ ಭಾವ ಸಂಗಮನ ಮಕ್ಕಳು ಅಂತೇಳಿ ಇತಿಹಾಸಕಾರ ಹೇಳಿರೋದ್ರಿಂದ ಇವತ್ತು ನಾವು ಸಂತೋಷ ಪಡುವ ವಿಚಾರ ಏನಂದ್ರೆ ಯಾರ್ಯಾರೋ ಏನೋ ಮಾತಾಡ್ತಾರೆ ಅದಕ್ಕೆಲ್ಲ ನಾವು ತಲೆ ಕೊಡೋದು ಬೇಡ. ನಮ್ಮ ಇತಿಹಾಸ ಪುರುಷರನ್ನು ನಾವು ರಕ್ಷಿಸಿಕೊಳ್ಳೋದು ನಮ್ಮ ಧರ್ಮ. ಹಂಗಾಗಿ ನಮ್ಮ ಇತಿಹಾಸ ಪುರುಷರನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ಪ್ರಕಾರ ಇತಿಹಾಸ ಗೊತ್ತಿಲ್ಲದವರು ಇತಿಹಾಸ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಅನ್ನುವಂಥ ವಿಚಾರವನ್ನು ನಮ್ಮ ಇವತ್ತು ಇತಿಹಾಸ ಪುರುಷರ ವಿಚಾರಗಳನ್ನು ನಮ್ಮ ಕುಲದ ಪದ್ಧತಿಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳಿದ್ರಿ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸ ಪುರುಷರು ಉಳಿಯೋಕ್ಕೆ ಸಾಧ್ಯ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ವಾಲ್ಮೀಕಿ.